ಬಟ್ ನಿಮಗೆ ಪರ್ಸ್ನಲ್ ನಂಬರ್ಗೆ ಕಾಲ್ ಮೆಸೇಜಸ್ ಬಂದಿಲ್ಲ? ಆಫೀಸ್ ನಂಬರ್ಗೆ ಮತ್ತು ಪರ್ಸ್ನಲ್ ನಂಬರ್ ಎರಡೂ. ಆದರೆ ಅದನ್ನು ನಾನು ಚೇಂಜ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಈಗ ಸಿನಿಮಾ ಏನಾಗುತ್ತೆ ಗೊತ್ತಾ, ಒಂದು ಸಿನಿಮಾ ಮಾಡ್ತಾ ಇದ್ದಾಗ ನಾನು ಆಫೀಸ್ ನಂಬರ್ ಥರ ಕೊಟ್ಬಿಟ್ಟಿರ್ತೀನಿ. ಅದಕ್ಕೆ ಯಾವುದೋ ಇನ್ನೂ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಇಂಪಾರ್ಟೆಂಟ್ ಇದ್ದರೆ ಅವ್ರನ್ನೇ ಮಾಡಿ ಅಂತ. ಸೊ ಅದಂಗೆ ಆಗುತ್ತೆ. ನಾನು ಯಾವುದೋ ಒಂದು ಪರ್ಸ್ನಲ್ ನಂಬರ್ ನನ್ನೊಂದು ಇಟ್ಕೊಂಡಿರ್ತೀನಿ ಅಷ್ಟೇ. ಬಟ್ ಆ ನಂಬರ್ಗೂ ಫೋನ್ ಎಲ್ಲ ಇಸ್ಕೊಂಡು ಅದು ಇದು ಮಾಡಿ ಹೇಳಿದಾಗ ಒಂದಷ್ಟು ಬೇಜಾರಾಗುತ್ತೆ ಅಷ್ಟೇ. ಇದು ಪ್ರಥಮ್ ಅವ್ರಿಗೆ ಮಾತ್ರ ಅಲ್ಲ, ಯಾರೇ ಈ ಪ್ರಕರಣದ ಬಗ್ಗೆ ಮಾತಾಡ್ತಾರೆ ಅವರೆಲ್ಲರಿಗೂ ಕೂಡ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾನೆ ಇದೆ. ಒಂದಷ್ಟು ಜನ ಇಗ್ನೋರ್ ಮಾಡಿದ್ದಾರೆ, ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಇವತ್ತು ನೀವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಾ. ಹಾಗಾದರೆ ಯಾರು ಅಭಿಮಾನಿಗಳ ಬಗ್ಗೆ ಅಲ್ಲ, ಅಂಧಾಭಿಮಾನಿಗಳ ಬಗ್ಗೆ ಅಥವಾ ಈ ಪ್ರಕರಣದ ಬಗ್ಗೆ ಮಾತಾಡಲೇಬಾರ್ದಾ? ಈಗ ನೀವು ಕೇಳಿದ್ದಕ್ಕೆ ತಾನು ಉತ್ತರ ಕೊಡೋದು, ನಾವು ಹೇಳಲ್ಲ. ಸೊ ಅಟ್ಲೀಸ್ಟ್ ಒಂದು ಧ್ವನಿ ಆಗಬೇಕಾದ್ರೆ ನಾವು ಸಮಾಜದಲ್ಲಿ ಇರ್ತೀವಿ ಅಂದಾಗ, ಈಗ ನಾನು ನಿಮ್ಮನ್ನು ಮಾಧ್ಯಮನ ನನ್ನ ಬಗ್ಗೆ ಒಳ್ಳೇದು ಬರೀರಿ, ನಂದಕ್ಕೆ ಮಾತ್ರ ಬರೀರಿ ಬಳಸ್ಕೊಳ್ಳೋಕೆ ಸಾಧ್ಯನಾ? ಪ್ರಥಮ ನಿಮ್ಮ ಸಿನಿಮಾಗೆ ಏನು ಬೇಕು ಸಹಾಯ ಮಾಡಿರ್ತೀವಿ, ಸಂತೋಷ. ಹಾಗೆ ಇಂಥ ವಿಚಾರದ ಬಗ್ಗೆ ನಿಮ್ಮ ನಿಲುವೇನು ಹೇಳ್ರಿ ಅಂತ ನೀವು ಕೇಳಿದಾಗ ಅವಾಗ ಮಾತ್ರ ಮುಖ ಮುಚ್ಕೊಂಡ್ಬಿಡೋದು ಹೆಂಗಾಗುತ್ತೆ? ನಾವು ಒಂದು ಧ್ವನಿಯಾಗಿರಬೇಕು, ನಾವು ಯಾರು ವಿರೋಧನೂ ಅಲ್ಲ. ಟು ಬಿ ಫ್ರ್ಯಾಂಕ್, ದರ್ಶನ್ ಸರ್ ಈ ಕೇಸಿಂದ ನಿರಪರಾಧಿಂತ ಹೊರಗಡೆ ಬಂದರೆ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಯಾಕೆಂದರೆ ನನ್ನ ಚಿತ್ರರಂಗದ ಅಂಟಿದ ಕಳಂಕ ನಿರ್ಮೂಲನೆ ಆಯಿತು ಅಂತ. ಒಳ್ಳೆಯದಾಗಲಿ. ನಾನೊಂದು ಹೇಳೋದೇನು ಗೊತ್ತಾ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರಿಗೋ ಕೆಟ್ಟದ ಕಾಮೆಂಟು ಹಾಕ್ಕೊಂಡು ಬೈಕೊಂಡು ನಿಮ್ಮ ಎನರ್ಜಿ ವೇಸ್ಟ್ ಮಾಡ್ಕೊಂಬಿಡ್ರು. ಇದೆಲ್ಲ ಏನು ಗೊತ್ತಾ, ಕಾನೂನು ತುಂಬ ಸ್ಟ್ರಿಕ್ಟ್ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಲೈಫ್ ಹಾಳಾಗುತ್ತೆ. ಅದೆಲ್ಲ ಮಾಡ್ಕೊಳ್ಳೋದು. ಈಗ ನೋಡಿ ಯಾರೋ ಮಾಡ್ತಾನೆ ಅವರೇ, ಇಲ್ಲಿ ಮಾಡ್ತಾನೆ. ಈಗ ಒಂದು ಫೋನ್ ರಿಸೀವ್ ಮಾಡಿದ್ರೆ ಏನಾಯ್ತು ಗೊತ್ತಾ, ನಿಮ್ಗೆ ಟೆಲಿಕಾಸ್ಟ್ ಮಾಡೋಕ್ಕೂ ಆಗಲ್ಲ. ನೀವು ಗಾಬರಿಯಾಗಿ ಮೈಕ್ ಬಿಟ್ಬಿಟ್ಟು ಓಡೋಟೋಯ್ತೀರ. ನೀವು 2 ವಾರ ಅಂತರ ಕಟ್ಸ್ಕೊಂಡು ಆಂಜನೇಯನ ಗುಡಿಲಿ ಅಂತರ ಕಟ್ಸ್ಕೊಂಡು ಇಲ್ಲೇ ಗಾಳಿನ ಸಮಯದಲ್ಲಿ ಅಂತರ ಕಟ್ಸ್ಕೊಂಡು ಇಂಥ ಮಾತುಗಳೆಲ್ಲ ಅಂತ ಗಾಬರಿಯಾಗಿ 2 ವಾರ ಮೈಕ್ ಬಿಟ್ಬಿಡ್ತೀರ. ಅಂಥ ಪದಗಳೆಲ್ಲ ಅವ್ರಿಗೆ ಹೇಳ್ತಿರ್ತಾರಂತ ಆಫೀಸಲ್ಲಿ. ನಂಗೆ ನಗು ಬಂತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.